ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 91ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾವು ಆ್ಯಂಟೋನಮ್ಸ್ ಅಂದರೆ ವಿರುದ್ಧಾರ್ಥಕ ಪದಗಳು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ಕ್ಲಾಸಲ್ಲಿ ನಾವು ಸಿನೋನಮ್ಸ್ ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ, ಅಂದರೆ ಸಮಾನಾರ್ಥಕ ಪದಗಳು. ಇವತ್ತು ಅದರ ವಿರುದ್ಧಾರ್ಥಕ ಪದಗಳು. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಯಾವ ಪದಕ್ಕೆ ವಿರುದ್ಧ ಅರ್ಥ ಇರುತ್ತೋ ಅದನ್ನು ವಿರುದ್ಧಾರ್ಥಕ ಪದ ಅಂತ ಕರೀತಾರೆ. ಉದಾಹರಣೆಗೆ ಚಿಕ್ಕದು, ಇದಕ್ಕೆ ವಿರುದ್ಧವಾಗಿರೋದು ದೊಡ್ಡದು. ಅದೇ ಥರ ಸುಂದರ, ಅದ್ರ ವಿರುದ್ಧ ಪದ ಕುರೂಪ. ಹೀಗೆ ಇಂಗ್ಲೀಷಲ್ಲಿ ತುಂಬ ಆ್ಯಂಟೋನಮ್ಸ್ ಇದ್ದಾವೆ, ಅವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಉದಾಹರಣೆಗೆ ಹಾಟ್ ಅಂದರೆ ಬಿಸಿ, ಕೋಲ್ಡ್ ಅಂದರೆ ತಂಪು, ಬಿಗ್ ಅಂದರೆ ದೊಡ್ಡದು, ಸ್ಮಾಲ್ ಅಂದರೆ ಚಿಕ್ಕದು, ಹ್ಯಾಪಿ ಅಂದರೆ ಸಂತೋಷ, ಸ್ಯಾಡ್ ಅಂದರೆ ದುಃಖ, ಫಾಸ್ಟ್ ಅಂದರೆ ವೇಗ, ಅದರ ಅಪೋಸಿಟ್ ಸ್ಲೋ ಅಂದರೆ ನಿಧಾನ, ರಿಚ್ ಅಂದರೆ ಶ್ರೀಮಂತ, ಪೂರ್ ಅಂದರೆ ಬಡವ. ಓಕೆ, ಈಗ ಯಾಕೆ ನಾವು ಇದನ್ನು ಪ್ರಾಕ್ಟೀಸ್ ಮಾಡಬೇಕಂದ್ರೆ, ಇದರಿಂದ ಆ್ಯಂಟೋನಮ್ಸನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ವೊಕಾಬ್ಯುಲರಿ ಅಂದರೆ ಶಬ್ದ ಸಂಪತ್ತು ಹೆಚ್ಚುತ್ತೆ. ಆಮೇಲೆ ಸ್ಪೋಕನ್ ಇಂಗ್ಲೀಷ್ ಉತ್ತಮವಾಗುತ್ತೆ. ಅಂದರೆ ಸ್ಪೋಕನ್ ಇಂಗ್ಲೀಷಲ್ಲಿ ಮಾತಾಡುವಾಗ ಹೆಚ್ಚು ಹೆಚ್ಚು ಸಮಾನಾರ್ಥಕ ಪದ ಮತ್ತು ವಿರುದ್ಧಾರ್ಥಕ ಪದಗಳನ್ನು ನೀವು ಬಳಸಿದಾಗ ನಿಮ್ಮ ಇಂಗ್ಲೀಷ್ ಸುಧಾರಣೆ ಆಗುತ್ತೆ ಮತ್ತು ರೈಟಿಂಗ್ ಸ್ಕಿಲ್ ಸುಧಾರಣೆ ಆಗುತ್ತೆ. ಮತ್ತು ತುಂಬ ಇಂಪಾರ್ಟೆಂಟ್ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನೀವು ಮಾತಾಡಲಿಕ್ಕೆ ಸುಲಭ ಆಗುತ್ತೆ. ಮತ್ತು ಕೆಲವೊಂದು ಸರ್ತಿ ಪ್ರಶ್ನೆಗಳನ್ನು ಕೊಡ್ತಾರೆ, ಇದರಲ್ಲಿ ಸರಿಯಾದ ವಿರುದ್ಧಾರ್ಥಕ ಪದವನ್ನು ಕಂಡುಹಿಡಿಯಿರಿ ಅಂತೇಳಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಆವಾಗ ಕೂಡ ಸರಿಯಾದ ಪದಗಳನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನೋಡಿ, ಉದಾಹರಣೆ ಹೆಂಗೆ ಕೊಡ್ತೀನಿ. ಹ್ಯಾಪಿ ಮತ್ತು ಸ್ಯಾಡಿಗೆ ಐ ಆಮ್ ಹ್ಯಾಪಿ ಟುಡೇ, ನಾನು ಇಂದು ಸಂತೋಷವಾಗಿದ್ದೇನೆ. ಶಿ ಈಸ್ ಸ್ಯಾಡ್ ಎಸ್ಟರ್ಡೇ, ಅವಳು ನಿನ್ನೆ ದುಃಖದಿಂದ ಇದ್ದಳು. ಬಿಗ್ ಮತ್ತು ಸ್ಮಾಲ್, ದಿಸ್ ಈಸ್ ಎ ಬಿಗ್ ಹೌಸ್, ದಿಸ್ ಈಸ್ ಎ ಸ್ಮಾಲ್ ಹೌಸ್. ರಿಚ್ ಮತ್ತು ಪುವರ್, ರಿಚ್ ಅಂದರೆ ಶ್ರೀಮಂತ, ಪುವರ್ ಅಂದರೆ ಬಡವ. ಅವನು ಶ್ರೀಮಂತ ವ್ಯಕ್ತಿ, ಹೀ ಈಸ್ ಎ ರಿಚ್ ಮ್ಯಾನ್. ಅವನು ಬಡ ವ್ಯಕ್ತಿ, ಹೀ ಈಸ್ ಎ ಪುವರ್ ಮ್ಯಾನ್. ಸೊ ಸ್ನೇಹಿತರೆ, ಈಗ ನಾನು ನಿಮಗೆ ಬೇಸಿಕ್ ಆದಂಥ ಇಂಪಾರ್ಟೆಂಟ್ ಇರುವಂಥ ಒಂದು 100 ಆ್ಯಂಟೋನಮ್ಸ್ ಬಗ್ಗೆ ಹೇಳ್ತೀನಿ ವಿತ್ ಕನ್ನಡ ಮೀನಿಂಗ್. ಇದನ್ನು ನೀವು ನೋಡ್ತಾ ಹೋಗಿ. ಬಿಗ್ ದೊಡ್ಡದು, ಸ್ಮಾಲ್ ಚಿಕ್ಕದು, ಹಾಟ್ ಅಂದರೆ ಬಿಸಿ, ಕೋಲ್ಡ್ ಅಂದರೆ ತಂಪು, ಹ್ಯಾಪಿ ಅಂದರೆ ಸಂತೋಷ, ಸ್ಯಾಡ್ ಅಂದರೆ ದುಃಖ, ರಿಚ್ ಅಂದರೆ ಶ್ರೀಮಂತ, ಪುವರ್ ಅಂದರೆ ಬಡವ, ಫಾಸ್ಟ್ ಅಂದರೆ ವೇಗ, ಸ್ಲೋ ಅಂದರೆ ನಿಧಾನ, ಟಾಲ್ ಅಂದರೆ ಎತ್ತರವಾಗಿರೋದು, ಶಾರ್ಟ್ ಅಂದರೆ ಗಿಡ್ಡದಾಗಿರೋದು, ಓಲ್ಡ್ ಅಂದರೆ ವಯಸ್ಸಾದ, ಯಂಗ್ ಅಂದರೆ ತಾರುಣ್ಯದಿಂದ ಕೂಡಿದ, ಯುವ ಅನ್ನೋ ಅರ್ಥ ಬರುತ್ತೆ. ಓಪನ್ ತೆರೆಯುವುದು, ಕ್ಲೋಸ್ ಮುಚ್ಚುವುದು, ಅಪ್ ಮೇಲೆ, ಡೌನ್ ಕೆಳಗೆ, ಡೇ ಹಗಲು, ನೈಟ್ ರಾತ್ರಿ, ಲೈಟ್ ಬೆಳಕಿರುವಂಥದ್ದು, ಡಾರ್ಕ್ ಕತ್ತಲೆ, ಗುಡ್ ಒಳ್ಳೆಯದು, ಬ್ಯಾಡ್ ಕೆಟ್ಟದ್ದು, ಈಸಿ ಸುಲಭವಾದದ್ದು, ಡಿಫಿಕಲ್ಟ್ ಕಷ್ಟವಾದದ್ದು, ಸ್ಟ್ರಾಂಗ್ ಬಲವಾದ ಶಕ್ತಿಯುತವಾದ, ವೀಕ್ ಅಂದರೆ ಬಲಹೀನವಾದ ದುರ್ಬಲ, ಫುಲ್ ತುಂಬಿರೋವಂಥದ್ದು, ಎಂಟಿ ಖಾಲಿ ಇರುವಂಥದ್ದು. ಫುಲ್ ಬಾಟ್ಲ್ ಅಂದರೆ ಬಾಟ್ಲು ತುಂಬಿರೋದು, ಎಂಟಿ ಬಾಟ್ಲ್ ಅಂದರೆ ಬಾಟ್ಲು ಖಾಲಿಯಾಗಿರೋದು ಅನ್ನೋ ಅರ್ಥ. ಕ್ಲೀನ್ ಸ್ವಚ್ಛವಾಗಿರೋದು, ಡರ್ಟಿ ಅಂದರೆ ಕೊಳೆ ಆಗಿರೋದು. ಅರ್ಲಿ ಅಂದರೆ ಬೇಗ, ಲೇಟ್ ಅಂದರೆ ತಡ, ಹಾರ್ಡ್ ಗಟ್ಟಿಯಾಗಿ ಇರುವಂಥದ್ದು, ಮೃದು ಅಂದರೆ ಸಾಫ್ಟ್, ಹೈ ಎತ್ತರ, ಲೋ ಕಮ್ಮಿ ಕಡಿಮೆ ಎತ್ತರ, ನಿಯರ್ ಅಂದರೆ ಹತ್ತಿರದಲ್ಲಿರೋದು, ಫಾರ್ ಅಂದರೆ ದೂರದಲ್ಲಿರುವುದು, ಬೈ ಅಂದರೆ ಖರೀದಿಸು, ಅದನ್ನೇ ಸೆಲ್ ಮಾರುವುದು, ಗಿವ್ ಅಂದರೆ ಕೊಡು, ಟೇಕ್ ಅಂದರೆ ತೆಗೆದುಕೋ, ಕಮ್ ಬಾ, ಅದರ ಅಪೋಸಿಟ್ ಹೋಗು ಗೋ, ಲಾಫ್ ನಗು, ಕ್ರೈ ಅಳು, ಸ್ಟಾರ್ಟ್ ಅಂದರೆ ಪ್ರಾರಂಭ ಮಾಡು, ಫಿನಿಶ್ ಅಂದರೆ ಮುಗಿಸು, ಲವ್ ಅಂದರೆ ಪ್ರೀತಿ ಮಾಡು, ಹೇಟ್ ಅಂದರೆ ದ್ವೇಷ ಮಾಡು, ಟ್ರುತ್ ಅಂದರೆ ಸತ್ಯ, ಅದ್ರ ವಿರುದ್ಧಾರ್ಥಕ ಪದ ಲೈ ಅಂದರೆ ಸುಳ್ಳು, ಪುಷ್ ತಳ್ಳೋದು. ಇಲ್ಲಿ ನೋಡಿ, ಬಾಗ್ಲನ್ನ ಪುಷ್ ಮಾಡು, ಪುಷ್ ದ ಡೋರ್ ಬಾಗ್ಲನ್ನ ತಳ್ಳು, ಪುಲ್ ದ ಡೋರ್ ಬಾಗ್ಲನ್ನ ಎಳೆ. ಅರ್ಥ ಆಯ್ತಲ್ಲ? ಒಳಗಿಂದ ಎಳೆಯೋದಕ್ಕೆ ಪುಲ್ ಅಂತಾರೆ, ಈ ಕಡೆಯಿಂದ ಆ ಕಡೆ ದೂಡೋದಕ್ಕೆ ಪುಷ್ ಅಂತ ಕರೀತಾರೆ. ವಿನ್ ಗೆಲ್ಲುವುದು, ಲೂಸ್ ಸೋಲುವುದು, ರೈಟ್ ಸರಿಯಾಗಿದ್ದು, ರಾಂಗ್ ತಪ್ಪಾದದ್ದು, ಅಕ್ಸೆಪ್ಟ್ ಅದನ್ನು ಸ್ವೀಕರಿಸು ಅಥವಾ ಒಪ್ಪು, ರಿಜೆಕ್ಟ್ ಅದನ್ನು ತಿರಸ್ಕರಿಸು, ಬ್ರೈಟ್ ಪ್ರಕಾಶಮಾನವಾದ, ಡಲ್ ಮಂದವಾದ, ಬ್ರೇವ್ ಅಂದರೆ ಶೂರ ಧೈರ್ಯಶಾಲಿ, ಕವಾರ್ಡ್ಲಿ ಅಂದರೆ ಹೇಡಿ ಅನ್ನೋ ಅರ್ಥ ಬರುತ್ತೆ, ಚೀಪ್ ಅಂದರೆ ತುಂಬ ಅಗ್ಗದ್ದು ಅಂದರೆ ಕಮ್ಮಿ ರೇಟಿಂದು, ಎಕ್ಸ್ಪೆನ್ಸಿವ್ ಅಂದರೆ ದುಬಾರಿ, ಡೀಪ್ ಅಂದರೆ ಆಳವಾದ, ಶಾಲೋ ಅಂದರೆ ಆಳವಿಲ್ಲದ, ಡ್ರೈ ಅಂದರೆ ಒಣ, ವೆಟ್ ಅಂದರೆ ಒದ್ದೆ ಆದಂಥದ್ದು, ಎಂಟರ್ ಅಂದರೆ ಯಾವುದನ್ನು ಪ್ರವೇಶ ಮಾಡೋದು, ಎಕ್ಸಿಟ್ ಅಂದರೆ ನಿರ್ಗಮನ, ಪ್ರವೇಶ ದ್ವಾರ, ಎಂಟರ್ ಡೋರ್, ಎಕ್ಸಿಟ್ ಡೋರ್ ಈ ಥರ ಇರುತ್ತಲ್ಲ, ಪ್ರವೇಶ ದ್ವಾರ ನಿರ್ಗಮನ ದ್ವಾರ. ಫ್ರೆಂಡ್ ಸ್ನೇಹಿತ, ಎನಿಮಿ ಶತ್ರು, ಹೆಲ್ದಿ ಆರೋಗ್ಯವಂತ, ಸಿಕ್ ಅಂದರೆ ಅನಾರೋಗ್ಯದಿಂದ ಕೂಡಿದ, ಆನೆಸ್ಟ್ ಮತ್ತು ಡಿಸ್ಆನೆಸ್ಟ್ ಪ್ರಾಮಾಣಿಕ ಅಪ್ರಾಮಾಣಿಕ,
ಕೈಂಡ್ ದಯಾಳು, ಕ್ರೂಯಲ್ ಕ್ರೂರವಾದ, ಅವನು ದಯಾಳುವಾಗಿದ್ದಾನೆ, ಅವನು ಕ್ರೂರವಾಗಿದ್ದಾನೆ ಅಂತ ಹೇಳ್ತೀವಲ್ಲ, ಆವಾಗ ನಾವು ಕೈಂಡ್ ಮತ್ತು ಕ್ರೂಯಲ್ ಅನ್ನ ಬಳಸ್ತೀವಿ. ಲೌಡ್ ಅಂದರೆ ಜೋರಾದ, ಲೌಡ್ ಸೌಂಡ್. ಕ್ವೈಟ್ ಅಂದರೆ ಶಾಂತವಾದ. ಪ್ಲೀಸ್ ಬಿ ಕ್ವೈಟ್ ಅಂತಾರ, ಅಂದರೆ ಶಾಂತವಾಗಿರು, ಈ ಥರ. ಮೇಲ್ ಗಂಡು, ಫಿಮೇಲ್ ಹೆಣ್ಣು. ಮಾಡರ್ನ್ ಇಲ್ಲಿ ನೋಡಿ, ಆಧುನಿಕ. ಆನ್ಸೆಂಟ್ ಅಂದರೆ ಪುರಾತನ. ಮಾಡರ್ನ್ ಹಿಸ್ಟ್ರಿ, ಆನ್ಸೆಂಟ್ ಹಿಸ್ಟ್ರಿ ಅಂತ ಹೇಳ್ತಾರಲ್ಲ ಅದನ್ನು. ನ್ಯಾರೋ ಅಂದರೆ ಅಗಲವಾದ, ನ್ಯಾರೋ ಅಂದರೆ ಕಿರಿದಾದ, ವೈಡ್ ಅಂದರೆ ಅಗಲವಾದ. ಈಗ ಒಂದು ಓಣಿ ಇರುತ್ತೆ, ಅದು ನ್ಯಾರೋ ಲೇನ್ ಅಂತಾರೆ, ಅಂದರೆ ಕಿರಿದಾದ. ವೈಡ್ ಅಂದರೆ ಅಗಲವಾದ ರೋಡ್ ಅಂತಾರಲ್ಲ, ಅದನ್ನ ವೈಡ್ ಲೇನ್ ಅಂತಾರೆ. ಪಾಸಿಟಿವ್ ಮತ್ತು ನೆಗೆಟಿವ್ ಗೊತ್ತಿದೆ ನಿಮಗೆ. ಧನಾತ್ಮಕ, ಸಕಾರಾತ್ಮಕ ಮತ್ತು ನಕಾರಾತ್ಮಕ, ಅಂದರೆ ಇಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಅನ್ನೋ ಅರ್ಥ ಬರುತ್ತೆ. ಪ್ರೆಸೆಂಟ್ ಅಂದರೆ ಹಾಜರಿರುವುದು, ಅಬ್ಸೆಂಟ್ ಅಂದರೆ ಗೈರಾಗಿರೋದು, ನೀವು ಶಾಲೆ ಕಾಲೇಜಲ್ಲಿ ಹೇಳ್ತೀರಿ. ಸೇಫ್ ಮತ್ತು ಡೇಂಜರಸ್. ಸೇಫ್ ಅಂದರೆ ಸುರಕ್ಷಿತ, ಡೇಂಜರಸ್ ಅಂದರೆ ಅಪಾಯಕಾರಿ ಅನ್ನೋ ಅರ್ಥ ಬರುತ್ತೆ. ಸಿಂಪಲ್ ಅಂದರೆ ಸರಳವಾಗಿದೆ, ಮ್ಯಾಟ್ರ್ ತುಂಬ ಸಿಂಪಲ್ ಆಗಿದೆ ಅಂತ ಹೇಳ್ತೀವಲ್ಲ, ಆವಾಗ ಸಿಂಪಲ್ ಅಂದರೆ ಸರಳ. ಕಾಂಪ್ಲೆಕ್ಸ್ ಅಂದರೆ ಸಂಕೀರ್ಣವಾದದ್ದು, ಅಂದರೆ ಸ್ವಲ್ಪ ಜಟಿಲತೆಯಿಂದ ಕೂಡಿರುವಂಥದ್ದು. ಸ್ಮೈಲ್ ನಗು. ಫ್ಲೌನ್ ಅಂದರೆ ಮುಖ ಸೊಕ್ಕು ಮಾಡಿ ತಿರ್ಸ್ಕೊಂಡು ಹೋಗ್ತಾರಲ್ಲ ಅದು. ಸ್ವೀಟ್ ಅಂದರೆ ಮಧುರವಾದದ್ದು, ಸಿಹಿಯಾಗಿದ್ದು. ಬಿಟ್ಟರ್ ಅಂದರೆ ಕಹಿ. ಥಿಕ್ ಅಂದರೆ ದಪ್ಪ, ತಿನ್ ಅಂದರೆ ತೆಳು. ಟುಗೆದರ್ ಅಂದರೆ ಒಟ್ಟಿಗೆ, ಕಮ್ ಟುಗೆದರ್ ಅಂದರೆ ಒಟ್ಟಿಗೆ ಬನ್ನಿ. ಕಮ್ ಅಪಾರ್ಟ್ ಅಂದರೆ ಬೇರೆ ಬೇರೆಯಾಗಿ ಬನ್ನಿ. ಅಪಾರ್ಟ್ ಅಂದರೆ ಬೇರೆ. ಯೂಸ್ಫುಲ್, ಯೂಸ್ಲೆಸ್, ಉಪಯುಕ್ತ, ಅನುಪಯುಕ್ತ. ವಿಕ್ಟ್ರಿ, ಡಿಫೀಟ್. ವಿಕ್ಟ್ರಿ ಅಂದರೆ ಜಯ, ಯುದ್ಧದಲ್ಲೋ ಯಾವುದ್ರಲ್ಲೋ ಜಯ. ಡಿಫೀಟ್ ಅಂದರೆ ಸೋಲು, ಅದರಲ್ಲಿ ಸೋಲನ್ನು ಅನುಭವಿಸ್ತಾರಲ್ಲ ಅದು. ವಿಸಿಬಲ್, ಇನ್ವಿಸಿಬಲ್, ಗೋಚರ, ಅಗೋಚರ. ವಾರ್ಮ್, ವೆದರ್ ವಾರ್ಮ್ ಇದೆ ಅಂದರೆ ಸ್ವಲ್ಪ ಬೆಚ್ಚಗೆ ಇದೆ ಅನ್ನೋ ಅರ್ಥ. ಅದು ತಂಪಾಗಿದ್ದರೆ ಅದು ಕೋಲ್ಡ್. ವೆಲ್ದಿ ಮತ್ತು ನೀಡಿ, ನಾವು ಇದನ್ನು ಕಲ್ತಿದ್ದೀವಿ. ವೆಲ್ದಿ ಅಂದರೆ ಶ್ರೀಮಂತ, ನೀಡಿ ಅಂದರೆ ಬಡವ. ಪುವರ್ ಅಂದರೂ ಕೂಡ ಬಡವ, ನೀಡಿ ಅಂದರೂ ಕೂಡ ಬಡವ. ಆ್ಯಡ್, ಸಬ್ಸ್ಟ್ರಾಕ್ಟ್, ಸೇರಿಸು, ಕಳೆ. ಅಗ್ರಿ, ಡಿಸ್ಅಗ್ರಿ, ಒಪ್ಪು, ಒಪ್ಪದಿರು. ಆಲ್ವೇಸ್, ನೆವರ್. ಆಲ್ವೇಸ್ ಅಂದರೆ ಯಾವಾಗಲೂ, ನೆವರ್ ಅಂದರೆ ಯಾವತ್ತೂ ಇಲ್ಲ, ಅದರ ಅಪೋಸಿಟ್ ಅದು. ಅಟ್ಯಾಕ್, ಡಿಫೆಂಡ್. ಅಟ್ಯಾಕ್ ಅಂದರೆ ದಾಳಿ ಮಾಡು, ಡಿಫೆಂಡ್ ಅಂದರೆ ರಕ್ಷಣೆ ಮಾಡು. ಈಗ ಫುಟ್ಬಾಲಲ್ಲಿ ಅಟ್ಯಾಕರ್ ಇರ್ತಾರೆ ಮತ್ತು ಡಿಫೆಂಡರ್ ಇರ್ತಾರಲ್ಲ ಆ ಥರ. ಬಿಗಿನ್ ಎಂಡ್, ಆರಂಭ ಮಾಡೋದು, ಅಂತ್ಯ ಮಾಡೋದು. ಬಾಟಮ್, ಟಾಪ್. ಬಾಟಮ್ ಅಂದರೆ ಬಾಟಮ್ ಆಫ್ ದ ಬಾಟ್ಲ್ ಅಂದರೆ ಬಾಟ್ಲ್ನ ತಳಭಾಗ. ಟಾಪ್ ಆಫ್ ದ ಬಾಟ್ಲ್ ಅಂದರೆ ಬಾಟ್ಲ್ನ ಮೇಲ್ಭಾಗ. ಬೋರು ಅಂದರೆ ಸಾಲ ತಗೋ. ಲೆಂಡ್ ಅಂದರೆ ಸಾಲ ಕೊಡು, ದುಡ್ಡನ್ನಾದರೂ ಯಾವುದನ್ನಾದರೂ ಸಾಲ ತಗೊಳ್ಳೋದು, ಕೊಡೋದು. ಬೋರ್ ಮತ್ತು ಲೆಂಡ್. ಕೇರ್ಫುಲ್, ಕೇರ್ಲೆಸ್ ಗೊತ್ತಿದೆ ನಿಮಗೆ. ಕ್ರಿಯೇಟ್, ಡಿಸ್ಟ್ರಾಯ್. ಕ್ರಿಯೇಟ್ ಅಂದರೆ ಸೃಷ್ಟಿಸು, ಡಿಸ್ಟ್ರಾಯ್ ಅಂದರೆ ನಾಶ ಮಾಡು. ಡೇಂಜರ್, ಸೇಫ್ಟಿ. ಈಸ್ಟ್ ವೆಸ್ಟ್ ಗೊತ್ತಿದೆ. ಎಕ್ಸ್ಪೋರ್ಟ್, ಇಂಪೋರ್ಟ್. ಎಕ್ಸ್ಪೋರ್ಟ್ ಅಂದರೆ ರಫ್ತು ಮಾಡು, ಇಂಪೋರ್ಟ್ಗೆ ಆಮದು ಮಾಡು. ಫೇಲ್ ಮತ್ತು ಪಾಸ್ ಗೊತ್ತಿದೆ. ಫೇಮಸ್, ಅನ್ನೋನ್. ಫೇಮಸ್ ಅಂದರೆ ತುಂಬ ಪ್ರಸಿದ್ಧವಾದಂತಹ, ಫೇಮಸ್ ಆ್ಯಕ್ಟರ್, ಫೇಮಸ್ ಆ್ಯಕ್ಟ್ರೆಸ್, ಇದು ಪ್ರಸಿದ್ಧವಾದಂಥ ನಟ ಮತ್ತು ನಟಿಯರು. ಅನ್ನೋನ್ ಅಂದರೆ ಯಾರಿಗೂ ಗೊತ್ತಿಲ್ಲದೆ ಇರುವಂಥದ್ದು, ಫೇಮಸ್ಸಿನ ಅಪೋಸಿಟ್. ಫಿಯರ್, ಕರೇಜ್, ಧೈರ್ಯ ಮತ್ತು ಭಯ. ಫ್ರಂಟ್, ಬ್ಯಾಕ್, ಹಿಂದೆ ಮುಂದೆ. ಫ್ಯೂಚರ್, ಪಾಸ್ಟ್ ಗೊತ್ತಿದೆ ನಿಮಗೆ, ಭವಿಷ್ಯ ಮತ್ತು ಭೂತಕಾಲ. ಗೇನ್, ಲಾಸ್, ಲಾಭ, ನಷ್ಟ. ಜೆಂಟಲ್, ರಫ್. ಅವನು ತುಂಬ ಜೆಂಟಲ್ ಆಗಿದ್ದಾನೆ ಅಂದರೆ ಅವನು ತುಂಬ ಸೌಮ್ಯವಾಗಿದ್ದಾನೆ. ರಫ್ ಅಂದರೆ ಅವನು ತುಂಬ ಒರಟಾಗಿದ್ದಾನೆ. ಹೆವನ್, ಹೆಲ್, ಸ್ವರ್ಗ ಮತ್ತು ನರಕ. ಇನ್ಕ್ರೀಸ್, ಡಿಕ್ರೀಸ್. ಇಲ್ಲಿ ನೋಡಿ, ಹೆಚ್ಚಿಸೋದು, ಕಮ್ಮಿ ಮಾಡೋದು. ವ್ಯಾಲ್ಯೂಮ್ ಇನ್ಕ್ರೀಸ್ ಮಾಡು, ವ್ಯಾಲ್ಯೂಮ್ ಡಿಕ್ರೀಸ್ ಮಾಡು ಅಂತಾರಲ್ಲ ಅದು. ಇನ್ಸೈಡ್, ಔಟ್ಸೈಡ್ ಗೊತ್ತಿದೆ. ಜೂನಿಯರ್, ಸೀನಿಯರ್ ಅದು ಕೂಡ ನಿಮ್ಗೆ ಗೊತ್ತಿದೆ. ನಾಲೆಜ್, ಇಗ್ನೋರೆನ್ಸ್. ನಾಲೆಜ್ ಅಂದರೆ ಜ್ಞಾನ ಇರೋದು, ಇಗ್ನೋರೆನ್ಸ್ ಅಂದರೆ ಅದ್ರ ಬಗ್ಗೆ ಅಜ್ಞಾನದಿಂದ ಇರೋದು. ಲೆಫ್ಟ್, ರೈಟ್ ನಿಮ್ಗೆ ಗೊತ್ತಿದೆ. ಮ್ಯಾಕ್ಸಿಮಮ್, ಮಿನಿಮಮ್ ಗೊತ್ತಿದೆ. ನ್ಯಾಚುರಲ್ ಮತ್ತು ಆರ್ಟಿಫಿಷಿಯಲ್ ಅದು ಕೂಡ ಗೊತ್ತಿದೆ. ಪರ್ಮನೆಂಟ್, ಟೆಂಪರರಿ, ತಾತ್ಕಾಲಿಕ ಮತ್ತು ಶಾಶ್ವತ. ಪ್ರೈವೇಟ್ ಮತ್ತು ಪಬ್ಲಿಕ್. ದಿಸ್ ಇಸ್ ಪ್ರೈವೇಟ್ ಪ್ರಾಪರ್ಟಿ, ಇದು ಖಾಸಗಿ ಆಸ್ತಿ. ದಿಸ್ ಇಸ್ ಪಬ್ಲಿಕ್ ಪ್ರಾಪರ್ಟಿ, ಇದು ಸಾರ್ವಜನಿಕ ಆಸ್ತಿ. ಈ ಥರ. ರಿಮೆಂಬರ್, ಫಾರ್ಗೆಟ್ ಇದು ಕೂಡ ನಿಮ್ಗೆ ಗೊತ್ತಿದೆ. ರಿವಾರ್ಡ್, ಪನಿಷ್ಮೆಂಟ್. ರೈಸ್, ಫಾಲ್. ರೈಸ್ ಅಂದರೆ ಏಳು, ಫಾಲ್ ಅಂದರೆ ಬೀಳು. ಸಕ್ಸಸ್, ಫೇಲ್ಯೂರ್ ಗೊತ್ತಿದೆ. ಸುಪೀರಿಯರ್, ಇನ್ಫೀರಿಯರ್. ಸುಪೀರಿಯರ್ ಅಂದರೆ ಶ್ರೇಷ್ಠ, ಅದರ ಅಪೋಸಿಟ್ ಇನ್ಫೀರಿಯರ್ ಅಂದರೆ ಕೀಳು. ಆಲೋಚನೆಗಳು ಶ್ರೇಷ್ಠ ಆಲೋಚನೆ ಅಂತ ಹೇಳ್ತಾರಲ್ಲ, ಅದೇ ಟೈಮಲ್ಲಿ ಅದನ್ನು ಕೀಳು ಅಂತ ಹೇಳಲಿಕ್ಕೆ ಇನ್ಫೀರಿಯರ್ ಅಂತ ಹೇಳ್ತಾರೆ. ಯುನೈಟ್ ಮತ್ತು ಡಿವೈಡ್, ವಿಭಜಿಸು ಮತ್ತು ಒಗ್ಗೂಡಿಸು. ಅರ್ಬನ್, ರೂರಲ್. ಅರ್ಬನ್ ಅಂದರೆ ನಗರ ಪ್ರದೇಶ, ರೂರಲ್ ಅಂದರೆ ಗ್ರಾಮೀಣ ಪ್ರದೇಶದಿಂದ ಅನ್ನೋ ಅರ್ಥ ಬರುತ್ತೆ. ವಿಸಿಬಲ್, ಹಿಡ್ಡನ್. ವಿಸಿಬಲ್ ಅಂದರೆ ಕಾಣುವ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವ. ವೈಸ್ ಅಂದರೆ ಹಿಡ್ಡನ್ ಅಂದರೆ ಅಡಗಿದ. ವೈಸ್ ಅಂದರೆ ಬುದ್ಧಿವಂತ. ಫೂಲಿಶ್ ಅಂದರೆ ಮೂರ್ಖ. ಯೂತ್ ಅಂದರೆ ಯೌವನ. ಓಲ್ಡ್ ಏಜ್ ಅಂದರೆ ವೃದ್ಧಾಪ್ಯ. ನೋಡಿ, ಆಲ್ರೆಡಿ ನಿಮ್ಗೆ ಹಿಂದಿನ ಕ್ಲಾಸಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಸಿನೋನಿಮ್ಸ್ ಅಂದರೆ ಸಿಮಿಲಾರ್ ಮೀನಿಂಗ್ ಅಂದರೆ ಸಮಾನಾರ್ಥಕ ಪದ. ಆಂಟೋನಮ್ಸ್ ಅಂದರೆ ವಿರುದ್ಧಾರ್ಥಕ ಪದ.
ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕೆ ತುಂಬ ಇಂಪಾರ್ಟೆಂಟ್ ಅದ 100 ಆ್ಯಂಟೋನಿಮ್ಸ್ನ ನಿಮಗೆ ಕೊಟ್ಟಿದ್ದೇನೆ. ಇವುಗಳನ್ನು ದಿನಕ್ಕೆ 10 ಪದಗಳಂತೆ ನೀವು ಅಭ್ಯಾಸ ಮಾಡಿದರೆ ನಿಮ್ಮ ವೊಕಾಬ್ಲರಿ ತುಂಬ ವೇಗವಾಗಿ ಬೆಳೆಯುತ್ತೆ. ಧನ್ಯವಾದ ಸ್ನೇಹಿತರೆ.